ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ ಎಕ್ಸ್ ಆ್ಯಂಡ್ ವೈ ಅಂತ. ನಿಮ್ಗೆ ಇಷ್ಟ ಆಯ್ತಾ? ಸೀರಿಯಸ್ಲಿ 100% ಇಷ್ಟ ಆಯಿತು. ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾಗಳ ನೆಕ್ಸ್ಟ್ ಇದೆ ನೆಕ್ಸ್ಟ್ ಲೆವೆಲ್ ಅಂತ ಈ ಸಿನಿಮಾ ಅಂತ ಹೇಳ್ತಾ ಇದ್ವಿ ನಾವು. ನಮ್ಮ ಕನ್ನಡದಲ್ಲೇ ತುಂಬ ಮೂವೀಸ್ಗಳು ಬರ್ತಾ ಇದೆ, ಬಟ್ ವಿ ಡೂ ನೋ ಅಬೌಟ್. ನಮಗೆ ಬೇರೆ ಭಾಷೆಗಳ ಸಿನಿಮಾಗಳು ತುಂಬಾ ಅಪೀಲಿಂಗ್ ಅನಿಸುತ್ತೆ. ಆ ಸಿನಿಮಾಗಳು ತುಂಬಾ ಚೆನ್ನಾಗಿದೆಯೇನೋ ಅಂತ ನಾವು ಅದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಕನ್ನಡದಲ್ಲೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ್ಯಂಡ್ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಒಂದು ಚೊಕ್ಕದಾದಂಥ ಟೀಮ್ ಜೊತೆಗೆ ಮಾಡಿದಂಥ ಸಿನಿಮಾ ಇದು ಎಕ್ಸ್ ಆ್ಯಂಡ್ ವೈ, ಆ್ಯಂಡ್ ಇಟ್ ಈಸ್ ನಾಟ್ ಅ ಯೂಶುವಲ್ ಸ್ಟೋರಿ. ಅದಕ್ಕೋಸ್ಕರನೇ ಇನ್ಫ್ಯಾಕ್ಟ್ ನಾನು ಇನ್ ದ ಫಸ್ಟ್ ಪ್ಲೇಸ್ ಎಕ್ಸ್ ಆ್ಯಂಡ್ ವೈ ಒಪ್ಕೊಂಡಿರೋದು. ಬಿಕಾಸ್ ನಾನು ಆ್ಯಸ್ ಎನ್ ಆರ್ಟಿಸ್ಟ್ ನನಗೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್, ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾನರ್ಸನ್ನು ನನಗೆ ಟ್ರೈ ಮಾಡಬೇಕಿತ್ತು. ನಾನು ಇನ್ಫ್ಯಾಕ್ಟ್ ಈಗ ರಿಲೀಸ್ ಆಗುವಂಥ ಬೇರೆ ಬೇರೆ ಮೂವೀಸ್ಗಳಲ್ಲಿ ಬೇರೆನೇ ರೀತಿಯಾದಂಥ ರೋಲ್ ಮಾಡಿದ್ದೀನಿ, ಬಟ್ ಅದ್ರ ಜೊತೆಗೆ ನನಗೆ ಕೃಪಾ ಅಂತ ರೋಲ್ ಕೂಡ ಮಾಡಬೇಕಿತ್ತು. ಐ ವಾಂಟೆಡ್ ಟು ಟ್ರೈ ಆ್ಯಸ್ ಅನ್ ಆರ್ಟಿಸ್ಟ್. ನನಗೆ ಇದು ಪುಲ್ ಆಫ್ ಮಾಡೋಕ್ಕಾಗತ್ತಾ? ಐ ವಾಂಟೆಡ್ ಟು ಚಾಲೆಂಜ್ ಮೈ ಸೆಲ್ಫ್ ಆ್ಯಂಡ್ ಹೋಪ್ಫುಲಿ ಇವತ್ತು ಒಂದು ವೈಡರ್ ಆಡಿಯನ್ಸಿಗೆ ತೋರಿಸಿದ್ದೀವಿ ಸಿನಿಮಾನ. ಅವ್ರಿಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಇನ್ಫ್ಯಾಕ್ಟ್ ತುಂಬಾ ಇಮೋಷ್ನಲ್ ಆಗಿದ್ರು, ತುಂಬಾ ಒಳ್ಳೊಳ್ಳೆ ಮಾತಾಡಿ ಹೋಗಿದ್ದಾರೆ. ಈಗ ನಮ್ಮ ಪ್ರೇಕ್ಷಕರಿಗೆ ಬಿಟ್ಟಿದ್ದು, ನಾವು ಎಕ್ಸಾಮ್ ಬರೆದಿದ್ದೀವಿ, ರಿಸಲ್ಟಿಗೆ ಕಾಯ್ತಾ ಇದ್ದೀವಿ ಅಷ್ಟೇನೆ. ಪ್ರೇಕ್ಷಕರು ಬಂದು ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಪ್ರೇಕ್ಷಕರು ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ನಂಬಿಕೆಯಲ್ಲಿ ಇವತ್ತು ನಾನು ಒಳ್ಳೆ ನಿದ್ರೆ ಮಾಡ್ತೀನಿ ರಾತ್ರಿ.